ಕೇಳಿದ್ರೆ ನಿಮ್ಮನ್ನ ಏನು ಸಮಸ್ಯೆ ನಿಮ್ಮ ಹತ್ರ ಹೇಳಿಲ್ಲ? ನಾನೊಂದು 4 ಮನೆಗಳಿಗೆ ಹೋಗಿದ್ದೆ ಅಷ್ಟೇ. ಅಲ್ಲಿ ಯಾರೂ ಏನು ಸಮಸ್ಯೆ ಇಲ್ಲ ಅಂತಲೇ ಹೇಳಿದರು. ಆದರೆ ಒಂದು ಸಂತೋಷ ಅವರು ವ್ಯಕ್ತಪಡಿಸಿದ್ದೇನು ಅಂದರೆ, ಈ ಯೋಜನೆ, ಈ ಕಾರ್ಯಕ್ರಮ ಸಾಮಾನ್ಯ ಜನರಿಗೆ ಭಾಳ ಉಪಯೋಗ ಆಗುತ್ತೆ. ನಾವು ಪೊಲೀಸ್ನವ್ರನ್ನ ಮೊದಲೇ ಒಂದು ರೀತಿಯಲ್ಲಿ ಭಯದ ವಾತಾವರಣದಿಂದ ಪೊಲೀಸ್ನವ್ರನ್ನ ನೋಡ್ತೇವೆ. ಆದರೆ ಅವ್ರ ಮನೆಗೆ ಬಂದು ನಮ್ಮ ಹತ್ರ ಆತ್ಮೀಯವಾಗಿ ನಡ್ಕೊಂಡ್ರೆ ಅವರು ನಮಗೆ ಜನಸ್ನೇಹಿಯಾಗಿ ಆಗ್ತಾರೆ ಅಂತೇಳಿ ಒಂದು ಸಂತೋಷವನ್ನು ವ್ಯಕ್ತ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದರ ಫೀಡ್ಬ್ಯಾಕನ್ನು ಕೂಡ ನಾವು ತಗೊಳ್ತೀವಿ. ಏನಾದರೂ ಕರೆಕ್ಷನ್ಸ್ ಮಾಡೋದಿದ್ರೆ ಆ ಕಾರ್ಯಕ್ರಮದಲ್ಲಿ ಅದನ್ನು ಮಾಡ್ತೇವೆ. ಭಾಳ ಒಳ್ಳೆಯದು ಅಂತೇಳಿದರೆ, ನಮಗೆ ಪ್ರತಿಯೊಂದು ಬೀದಿಯಲ್ಲೂ ಕೂಡ ಯಾರಿದ್ದಾರೆ, ಎಂಥವ್ರಿದ್ದಾರೆ, ಅವ್ರ ಕೆಲಸ ಏನು ಮಾಡ್ತಾರೆ, ಅವ್ರು ಯಾವ ಊರಿಂದ ಬಂದಿದ್ದಾರೆ, ಭಾಷೆ ಏನು ಮಾತಾಡ್ತಾರೆ, ಪ್ರತಿಯೊಂದು ನಮ್ಮ ಹತ್ರ ಪೊಲೀಸ್ನವ್ರ ಹತ್ರ, ಪೊಲೀಸ್ ಸ್ಟೇಷನ್ನಲ್ಲಿ ಅವರ ಡೇಟಾ ನಮ್ಮ ಹತ್ರ ಇರುತ್ತೆ. ಅದು ಬೇರೆ ಬೇರೆ ರೂಪದಲ್ಲೆಲ್ಲ ಉಪಯೋಗ ಆಗುತ್ತೆ. ಸಿಬ್ಬಂದಿ ಕೊಡ್ತೀವಿ ಟಾರ್ಗೆಟ್ ಪಾಲಿಟಿಕ್ಸ್ ಅಂತ ಅಂದರೆ ಭೈರತಿ ಬಸವರಾಜ್ ವಿಚಾರವಾಗಿ ಹೇಳ್ತಾ ಇದ್ದಾರೆ. ಅದು ಸಿ.ಟಿ. ರವಿ ಆಯಿತು, ಮುನಿರತ್ನ ಆಯಿತು, ಈಗ ಹೊಸದಾಗಿ ಆ್ಯಡ್ ಮಾಡ್ತಿರುವಂಥದ್ದು ಭೈರತಿ ಬಸವರಾಜ್. ಇಷ್ಟು ದಿವಸ ಯಾಕಾಗಿರಲಿಲ್ಲ ಬಸವರಾಜಿಗೆ? ಇಷ್ಟು ದಿವಸ ಆಗಿತ್ತ? ಅಲ್ಲೇನೋ ಅವ್ರು ಯಾರೋ ಬಂದರು, ಒಂದು ಹೆಣ್ಮಗಳು ಬಂದು ಕಂಪ್ಲೇಂಟ್ ಕೊಟ್ಟು ಇವರು ಕೂಡ ಇನ್ವಾಲ್ವ್ ಆಗಿದ್ದಾರೆ, ಇವ್ರ ಕಡೆಯವರು ಅಂತ ಕಂಪ್ಲೇಂಟ್ ಬಂದ ಮೇಲೆ ತಾನೇ ಬಸವರಾಜ್ ಪಿಕ್ಚರಿಗೆ ಬಂದಿರೋದು. ಅದಕ್ಕೆ ಮುಂಚೆ ಬಸವರಾಜು ಏನು ಪಿಕ್ಚರಿಗೆ ಬಂದಿಲ್ಲ. ಈಗ 2 ವರ್ಷದಿಂದ ನಮ್ಮ ಸರ್ಕಾರ ಇದೆ. ಬಸವರಾಜ್ ಯಾವತ್ತಾದರೂ ಪಿಕ್ಚರಿಗೆ ಬಂದಿದ್ರ? ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯವರು ಯಾರಾದರೂ ಪಿಕ್ಚರಿಗೆ ಬಂದಿದ್ದಾರ? ಏನಾದರೂ ಒಂದು ಘಟನೆ ನಡೆದಾಗ, ಯಾರಾದರೂ ಕಂಪ್ಲೇಂಟ್ ಕೊಟ್ಟಾಗ ಸ್ವಾಭಾವಿಕವಾಗಿ ಬರುತ್ತೆ. ಕಾನೂನು ಪ್ರಕಾರ ಅವರು ಕ್ರಮ ತಗೊಳ್ತಾರೆ. ಒಂದು ವೇಳೆ ಅವ್ರು ಇಲ್ಲ ಅಂತ ಇಟ್ಕೊಳ್ಳಿ, ಆ ಕೊಲೆ ಪ್ರಕರಣದಲ್ಲಿ ಬಸವರಾಜ್ ಅವ್ರದ್ದು ಇಲ್ಲ, ಏನು ಪಾತ್ರ ಏನೂ ಇಲ್ಲ ಅಂತಂದರೆ ಅವ್ರಿಗೆ ಬಿ ರಿಪೋರ್ಟ್ ಹಾಕ್ತಾರೆ. ಅದಕ್ಕೆ ಆತಂಕ ಪಡುವಂಥದ್ದು ಏನಿಲ್ಲ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.